ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಯುಧಿಷ್ಠಿರನಿಗೆ ಭೀಷ್ಮನು ಬ್ರಾಹ್ಮಣರ ಪ್ರಶಂಸೆಯನ್ನು ತಿಳಿಸಿದುದು ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು, ಓ ಪಿತಾಮಹ, ಲೋಕದಲ್ಲಿ ಪೂಜೆಗೂ ನಮಸ್ಕಾರಕ್ಕೂ ಅರ್ಹರು ಯಾರು? ಎಂಥವರನ್ನು ನೀನು ಅಧಿಕವಾಗಿ ಪ್ರೀತಿಸುವೆ? ಇಂತಹ ಮಹತ್ತಾದ ಕಷ್ಟದಲ್ಲಿ ಇರುವಾಗಲೂ ಯಾರ ವಿಷಯದಲ್ಲಿ ನಿನ್ನ ಮನಸ್ಸು ನೆಲೆಗೊಂಡಿರುವುದು? ಇಹಪರಗಳೆರಡರಲ್ಲಿಯೂ ಕ್ಷೇಮವನ್ನು ತರುವುದು ಯಾವುದು ಎನ್ನಲು ಭೀಷ್ಮನು ಹೀಗೆಂದನು. ಯುಧಿಷ್ಠಿರ, ಲೋಕದಲ್ಲಿ ಯಾರು ಬ್ರಹ್ಮವೇ ತಮಗೆ ದೊಡ್ಡ ಧನವೆಂದು ತಿಳಿದಿರುವರೋ, ಯಾರಿಗೆ ಜ್ಞಾನವೇ ಸ್ವರ್ಗ ಸಮಾನವೋ, ಯಾರಿಗೆ ತಪಸ್ಸೇ ವೇದಾಧ್ಯಯನ ಸಾಧನವೋ ಅಂತಹ ಬ್ರಾಹ್ಮಣರನ್ನೇ ನಾನು ಯಾವಾಗಲೂ ಅಭಿನಂದಿಸುವೆನು. ಯಾರಲ್ಲಿ ಬಾಲರು ವೃದ್ಧರು ಮೊದಲುಗೊಂಡು ಪ್ರತಿಯೊಬ್ಬರೂ ತಮ್ಮ ಪಿತಾಮಹಾದಿ ಪರಂಪರೆಯಾಗಿ ಬಂದ ಕರ್ಮಾನುಷ್ಠಾನವೆಂಬ ಭಾರವನ್ನು ವಹಿಸಿ ಅದನ್ನು ಬೇಸರವಿಲ್ಲದೆ ನಡೆಸುವರೋ ಅಂತಹ ಬ್ರಾಹ್ಮಣರಿಗಾಗಿಯೇ ನಾನು ಆಸೆ ಪಡುವೆನು. ಎಲ್ಲ ವಿದ್ಯೆಗಳಲ್ಲಿಯೂ ಸುಶಿಕ್ಷಿತರಾಗಿ ಶಾಸ್ತ್ರ ಶ್ರವಣದಿಂದಲೂ ಸಚ್ಚರಿತ್ರದಿಂದಲೂ ಕೂಡಿದವರಾಗಿ ಯಾವಾಗಲೂ ಬ್ರಹ್ಮಜ್ಞಾನದಲ್ಲಿ ನಿರತರಾಗಿರುವ ಸತ್ಪುರುಷರಿಗಾಗಿ ನನ್ನ ಮನಸ್ಸು ಆಸೆ ಪಡುತ್ತಿರುವುದು. ರಾಜರು ಧರ್ಮ ಸಂದೇಹವನ್ನು ಕೇಳಲು ಬಂದಾಗ ಸಭಾಮಧ್ಯದಲ್ಲಿ ಯಾರು ಹಂಸ ಶ್ರೇಣಿಗಳಂತೆ ಮಂಗಳ ಸ್ವರೂಪರಾಗಿ ಮೇಘ ಗಂಭೀರ ಧ್ವನಿಯಿಂದ ತತ್ವೋಪದೇಶಗಳನ್ನು ಹೇಳುವರೋ ಅವರಿಗಾಗಿ ನಾನು ಆಸೆ ಪಡುವೆನು. ತನ್ನಲ್ಲಿ ಧರ್ಮ ನಿರ್ಣಯಕ್ಕಾಗಿ ಬಂದು ಕೇಳಿದ ರಾಜರಿಗೆ ಇಹಪರಗಳೆರಡರಲ್ಲಿಯೂ ಸುಖಕರವಾದ ಉಪದೇಶಗಳನ್ನು ಹೇಳತಕ್ಕವರು, ಸಭೆಯಲ್ಲಿ ಗೌರವಾರ್ಹರಾಗಿ ಜ್ಞಾನದಿಂದಲೂ ಗುಣದಿಂದಲೂ ಪೂರ್ಣರಾಗಿದ್ದು ಮೇಲ್ಕಂಡ ಉಪದೇಶಗಳನ್ನು ಆಧರಿಸಿ ಕೇಳತಕ್ಕವರು ನನಗೆ ಪ್ರೀತಿಪಾತ್ರರು. ಒಳ್ಳೆಯ ಪಾಕ ಸಂಸ್ಕಾರಗಳನ್ನು ಮಾಡಿ ಶುದ್ಧವಾಗಿಯೂ ರಸವತ್ತಾಗಿಯೂ ಇರುವ ಆಹಾರಗಳನ್ನು ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಆಗಾಗ ಕೊಟ್ಟು ತೃಪ್ತಿಪಡಿಸುವವರಲ್ಲಿ ನನಗೆ ಅಧಿಕ ಪ್ರೀತಿ. ಓ ಯುಧಿಷ್ಠಿರ, ಪ್ರಬಲ ಯುದ್ಧದಲ್ಲಿ ಮರಣಕ್ಕೆ ಹೆದರದೆ ಎದೆಗೊಟ್ಟು ಯುದ್ಧವನ್ನಾದರೂ ಮಾಡಬಹುದು. ಕೈಬಿಟ್ಟು ದಾನ ಮಾಡುವುದು, ಅಸೂಯಾರಹಿತನಾಗಿರುವುದು ಕಷ್ಟವು. ಲೋಕದಲ್ಲಿ 100 ಮಂದಿ ಶೂರರುಂಟು, 100 ಮಂದಿ ವೀರರುಂಟು. ಅವರೊಳಗೆಲ್ಲ ದಾನ ಶೂರನೇ ಎಲ್ಲರಿಗಿಂತಲೂ ಮೇಲೆನಿಸುವನು. ದಾನ ಮಾಡಿದವನು ಸಾಧಾರಣ ಬ್ರಾಹ್ಮಣನೆನಿಸಿ ಉತ್ತಮ ಜನ್ಮದಲ್ಲಿ ಹುಟ್ಟುವನು. ಅದರ ಮೇಲೆ ಬಂಧು ಸಮೃದ್ಧಿಯುಳ್ಳ ಇನ್ನೂ ಉತ್ತಮ ಕುಲದಲ್ಲಿ ಜನಿಸಿ ದುರ್ಲಭವಾದ ಕೋರಿಕೆಗಳನ್ನೆಲ್ಲ ಪಡೆಯುವವನು. ಯುಧಿಷ್ಠಿರ, ಮುಂದಿನ ಜನ್ಮದಲ್ಲಿ ಹೀನ ಬ್ರಾಹ್ಮಣನಾಗಿಯಾದರೂ ನಾನು ಹುಟ್ಟಬೇಕು. ಬ್ರಹ್ಮಕುಲದಲ್ಲಿ ಹುಟ್ಟಿ ಧರ್ಮರತನಾಗಿ ತಪೋಯಜ್ಞಗಳನ್ನು ಗಣಿಸಬೇಕು. ಆಗಲೇ ನಾನು ಅದೃಷ್ಟಶಾಲಿ ಎಂದು ಭಾವಿಸುವೆನು. ಪಾಂಡುಕುಮಾರ, ಈ ಲೋಕದಲ್ಲಿ ನನಗೆ ನಿನಗಿಂತಲೂ ಅಧಿಕ ಪ್ರಿಯನಾದವನಿಲ್ಲ. ಆದರೆ ನಿನಗಿಂತಲೂ ಅಧಿಕವಾಗಿ ನನಗೆ ಬ್ರಾಹ್ಮಣರು ಪ್ರಿಯತಮರು. ಈ ಸತ್ಯವು ನನಗಿದ್ದರೆ ನನ್ನ ತಂದೆಯಾದ ಶಂತನುವು ಸೇರಿರತಕ್ಕ ಲೋಕಗಳೇ ನನಗೂ ಲಭಿಸಲಿ. ನನಗೆ ನನ್ನ ತಂದೆಯಾಗಲಿ, ನನ್ನ ತಂದೆಯ ತಂದೆಯಾಗಲಿ, ಇನ್ನು ಬೇರೆ ಯಾವ ಬಂಧು ಮಿತ್ರರಾಗಲಿ ಬ್ರಾಹ್ಮಣರಿಗಿಂತಲೂ ಹೆಚ್ಚು ಪ್ರಿಯತಮರಲ್ಲ. ಈ ಲೋಕದಲ್ಲಿ ಸ್ವಕರ್ಮನಿರತರಾದ ಬ್ರಾಹ್ಮಣರ ವಿಷಯದಲ್ಲಿ ನಾನು ಅಲ್ಪವಾಗಿಯಾಗಲಿ ಅಧಿಕವಾಗಿಯಾಗಲಿ ತಪ್ಪಿ ನಡೆದವನಲ್ಲ. ನನ್ನ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದ ನಾನು ಬ್ರಾಹ್ಮಣರಿಗೆ ಯಾವ ಉಪಕಾರವನ್ನು ಮಾಡಿದವನಲ್ಲವಾದರೂ ಅವರಿಗೆ ನನ್ನಿಂದ ಅಪಕಾರವಿಲ್ಲ ಎಂಬುದಕ್ಕಾಗಿ ನಾನು ತೃಪ್ತನಾಗಿರುವೆನು. ಜನರು ನನ್ನನ್ನು ಬ್ರಾಹ್ಮಣ ಪ್ರಿಯನೆಂದು ಹೇಳುವರು. ಆ ಮಾತೆ ನನಗೆ ಎಷ್ಟೋ ಸಂತೋಷವನ್ನು ಉಂಟು ಮಾಡುತ್ತಿದೆ. ಲೋಕದಲ್ಲಿ ಇದೇ ಎಲ್ಲ ಪವಿತ್ರಗಳಿಗಿಂತಲೂ ಪವಿತ್ರವಾದುದು. ಬ್ರಾಹ್ಮಣರನ್ನು ತೃಪ್ತಿಗೊಳಿಸುವುದರಿಂದ ಅನೇಕ ಪವಿತ್ರ ಲೋಕಗಳುಂಟು ಎಂಬುದನ್ನು ನಾನು ಬಲ್ಲೆನು. ಈಗಲೋ ಅಥವಾ ಇನ್ನೂ ಚಿರಕಾಲದಿಂದ ಆಚೆಗೋ ಅದನ್ನು ಪಡೆಯಬೇಕು ಎಂಬುದೇ ನನ್ನ ಅಭೀಷ್ಟವು. ಸ್ತ್ರೀಯರಿಗೆ ಸಮಸ್ತ ಧರ್ಮವು ಪತಿ ಸೇವೆಗೆ ಸಂಬಂಧಿಸಿದುದೇ. ಸ್ತ್ರೀಯರಿಗೆ ಪತಿಯೇ ದೈವವು, ಅವನಲ್ಲದೆ ಅವರಿಗೆ ಬೇರೆ ಗತಿಯಿಲ್ಲ. ಹಾಗೆಯೇ ಕ್ಷತ್ರಿಯರಿಗೆ ಬ್ರಾಹ್ಮಣನು 10 ವಯಸ್ಸುಳ್ಳವನಾಗಿದ್ದರೂ, ಕ್ಷತ್ರಿಯನು 3 ವಯಸ್ಸಿನವನಾಗಿದ್ದರೂ ಅವರನ್ನು ಕ್ರಮವಾಗಿ ತಂದೆಗೂ ಮಗನಿಗೂ ಸಮಾನವೆಂದು ಭಾವಿಸಬೇಕು. ಅವರಿಬ್ಬರಲ್ಲಿ ಬ್ರಾಹ್ಮಣನು ಚಿಕ್ಕವನಾಗಿದ್ದರೂ ಕುಲದಿಂದ ದೊಡ್ಡವನೆನಿಸುವನು. ಪತಿಯು ಮೃತನಾದರೆ ಲೋಕದಲ್ಲಿ ಹೆಂಗಸು ತನ್ನ ಮೈದುನನನ್ನು ಪತಿಯನ್ನಾಗಿ ಮಾಡಿಕೊಳ್ಳುವುದುಂಟು. ಇದು ಬಹುಕಾಲದ ಪದ್ಧತಿ. ಅದರಂತೆ ಭೂಮಿಯು
ಬ್ರಾಹ್ಮಣನು ದೊರೆಯದಿದ್ದುದರಿಂದಲೇ ಕ್ಷತ್ರಿಯನನ್ನು ತನಗೆ ಪತಿಯನ್ನಾಗಿ ಹೊಂದುವಳು. ಕ್ಷತ್ರಿಯನು ಪುರೋಹಿತರೊಡನೆ ಸೇರಿ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ರಾಜ್ಯವನ್ನು ಕೈಗೊಂಡು ಪಾಲಿಸಬೇಕು. ಆ ಬ್ರಾಹ್ಮಣರನ್ನು ರಕ್ಷಿಸುವುದರಿಂದಲೇ ರಾಜನಿಗೆ ಸ್ವರ್ಗವು, ಅವರ ಕೋಪದಿಂದ ಅವನಿಗೆ ಅಕ್ಷಯವಾದ ನರಕವು. ರಾಜನು ಬ್ರಾಹ್ಮಣರನ್ನು ತನ್ನ ಮಕ್ಕಳಂತೆ ಪೋಷಿಸಬೇಕು, ಗುರುಭಾವದಿಂದ ಪೂಜಿಸಬೇಕು, ಅಗ್ನಿಯನ್ನು ಉಪಾಸಿಸುವಂತೆ ಅವರನ್ನು ಉಪಾಸಿಸಬೇಕು. ರುಜು ಸ್ವಭಾವವುಳ್ಳವರಾಗಿ, ಸಾಧುಗಳಾಗಿ, ಸತ್ಯಶೀಲರಾಗಿ, ಸರ್ವಭೂತ ಹಿತದಲ್ಲಿ ನಿರತರಾದ ಬ್ರಾಹ್ಮಣರನ್ನು ರಾಜನು ಕೋಪಗೊಂಡ ಸರ್ಪಗಳಂತೆ ತಿಳಿದು ಹೆದರಿ ಉಪಚರಿಸಬೇಕು. ಬ್ರಾಹ್ಮಣರ ತೇಜಸ್ಸಿಗೂ ಅವರ ತಪಸ್ಸಿಗೂ ಅರಸನು ಯಾವಾಗಲೂ ಅಂಜಿ ನಡೆಯಬೇಕು. ರಾಜನು ತನ್ನ ತೇಜಸ್ಸನ್ನು, ಯೋಗಬಲವನ್ನು ಅವರಲ್ಲಿ ತೋರಿಸಿಕೊಳ್ಳಬಾರದು. ಬ್ರಾಹ್ಮಣ ಕ್ಷತ್ರಿಯರಿಬ್ಬರಲ್ಲಿಯೂ ಇರುವ ತಪಸ್ಸು, ತೇಜಸ್ಸು ಇವೆರಡರ ಶಕ್ತಿಯು ತೀವ್ರವಾಗಿದ್ದರೂ ತಪಸ್ವಿಗಳಾದ ಬ್ರಾಹ್ಮಣರ ಕ್ರೋಧವು ಅತಿ ತೀವ್ರವಾದುದು. ಅದು ಅಪರಾಧಿಗಳನ್ನು ಬೇಗನೆ ಕೊಂದು ಬಿಡುವುದು. ಬ್ರಾಹ್ಮಣ ಸ್ತ್ರೀಯರನ್ನು ಹೆತ್ತ ತಾಯಿಯಂತೆ ಪೂಜಿಸುತ್ತಾ ದೂರದಲ್ಲಿದ್ದೇ ಅವರನ್ನು ರಕ್ಷಿಸಬೇಕು. ಕೋಪವಿಲ್ಲದವನಲ್ಲಿ ತಪ್ಪಿ ನಡೆಯುವುದರಿಂದ ಮನುಷ್ಯನು ನರಕಭಾಗಿಯಾಗುವನು. ಬ್ರಾಹ್ಮಣನನ್ನು ಕೋಪಗೊಳಿಸದಿರುವುದರಿಂದ ಅವನ ಮಹಿಮೆಯನ್ನು, ತಪಸ್ಸನ್ನು ಹೆಚ್ಚಿಸಿದಂತಾಗುವುದು. ಬ್ರಾಹ್ಮಣನಿಗೆ ದಾನ ಮಾಡಿ ಅದರಲ್ಲಿ ಶೇಷವನ್ನೇನು ಮಿಗಿಸಿಕೊಳ್ಳದವನು ಆ ಬ್ರಾಹ್ಮಣನ ತಪಸ್ಸು, ತೇಜಸ್ಸು ಇವುಗಳೆರಡರಲ್ಲಿಯೂ ಭಾಗವನ್ನು ಪಡೆಯುವನು. ದನಗಳನ್ನು ಕಾಯುವವನು ಕೈಯಲ್ಲಿ ದಂಡವನ್ನು ಹಿಡಿದು ದನದ ಕೊಟ್ಟಿಗೆಯನ್ನು ಯಾವಾಗಲೂ ಎಚ್ಚರದಿಂದ ಕಾಪಾಡುವಂತೆ ರಾಜನು ಬ್ರಾಹ್ಮಣರಲ್ಲಿರುವ ತೇಜಸ್ಸನ್ನು ಕೆಡಿಸದೆ ರಕ್ಷಿಸುತ್ತಿರಬೇಕು. ತಂದೆಯು ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸುವಂತೆ ಕ್ಷತ್ರಿಯನು ಬ್ರಹ್ಮತೇಜಸ್ಸುಳ್ಳ ಬ್ರಾಹ್ಮಣರನ್ನು ಕಾಪಾಡುತ್ತಾ ಅವರ ಮನೆಗಳಲ್ಲಿ ಅವರ ಜೀವನಕ್ಕೆ ಬೇಕಾದುದೆಲ್ಲ ಉಂಟೇ ಎಂಬುದನ್ನು ಎಚ್ಚರದಿಂದ ನೋಡುತ್ತಿರಬೇಕು. ಇದು ಮಹಾಭಾರತದ ಅನುಶಾಸನಿಕ ಪರ್ವದ 12ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.